ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಮೂಲಕವೇ ಅಧಿಕಾರದ ಗದ್ದುಗೆ ಏರಿದ್ದು ಅಕ್ಷರಶಃ ಸತ್ಯ ಲೋಕಸಭೆಯಲ್ಲೂ ಇದೇ ಅಸ್ತ್ರ ಇಟ್ಟುಕೊಂಡಾದರೂ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಆದರೆ ಲೋಕಸಭಾ ಚುನಾವಣೆಯಾದ ನಂತರದಿಂದ ಮಹಿಳೆಯರ ಅಕೌಂಟ್ಗೆ ಈ ಗ್ಯಾರಂಟಿ ಬರ್ತಾ ಇಲ್ಲ ಹೀಗಾಗಿ ಹಿಡಿ ಶಾಪ ಸರ್ಕಾರದ ವಿರುದ್ಧ ಬರ್ತಾ ಇವೆ ಹೌದು 2 ತಿಂಗಳಿಂದ ಮಹಿಳೆಯರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಈಗ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಶಕ್ತಿ ಯೋಜನೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತಿದ್ದು ಗೃಹ ಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಕುಂಠಿತ ಸಾಗ್ತಾ ಇದೆ ಹೀಗಾಗಿ ಜನರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಇನ್ನು ಜನರು ಸರ್ಕಾರದ ಪಂಚಕ್ಕೆ ಪಂಚ ನೀಡ್ತಾ ಇದ್ದಾರೆ ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ಜೀವನ ಶೈಲಿಯ ಸುಧಾರಣೆಯ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಿಸಿತು ಆದರೆ ಹಲವಾರಿಗೆ ಏಪ್ರಿಲ್ವರೆಗೆ ಸಹಾಯಧನ ಬಂದಿದ್ದು ಮೇ ಜೂನ್ ತಿಂಗಳ ಹಣ ಇನ್ನೂ ಖಾತೆ ಸೇರಿಲ್ಲ ಇದೇ ಅನ್ನಭಾಗ್ಯ ಯೋಜನೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಪಡಿತರರ ಚೀಟಿದಾರರಿಗೆ 35 ಕೆಜಿ ಆಹಾರ ಧಾನ್ಯ ನೀಡಿದರೆ ಆದ್ಯತಾ ಪಡಿತರ ಚೀಟಿ ಮನೆಯ ಪ್ರತಿ ಸದಸ್ಯನಿಗೆ 5 ಕೆಜಿ ಅಕ್ಕಿ ಉಚಿತವಾಗಿ ನೀಡಲಾಗ್ತಾ ಇತ್ತು ವಿಧಾನಸಭಾ ಚುನಾವಣೆಯ ಬಳಿಕ ಆದ್ಯತಾ ಪ್ರತಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿಯ ಹಣವನ್ನ ಖಾತೆಗೆ ಜಮಾ ಮಾಡಲಾಗ್ತಾ ಇತ್ತು ಈಗ ಆ ಹಣ ಏಪ್ರಿಲ್ನಿಂದ ಸಮರ್ಪಕವಾಗಿ ಬಂದು ಬೀಳ್ತಾ ಇಲ್ಲ ಅಂದ್ರೆ ಏಪ್ರಿಲ್ವರೆಗೆ ಬಂದು ಸಮರ್ಪಕವಾಗಿ ಬೀಳ್ತಾ ಇತ್ತು ಆದರೆ ಅದ ನಂತರ ಯಾವುದೇ ಹಣ ಬಂದು ಬೀಳಲಿಲ್ಲ ಹೀಗಾಗಿ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಿರುದ್ಯೋಗಿಗಳಿಗೆ ಯುವ ಸಮುದಾಯಕ್ಕೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 3,000 ರೂಪಾಯಿ ಸಹಾಯಧನ ನೀಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿತ್ತು ಆದರೆ ಈಗ ಆ ಯೋಜನೆಯನ್ನ ಮರೆತಿರುವ ಹಾಗಿದೆ ಇನ್ನು ರಾಜ್ಯದಲ್ಲಿ ಒಟ್ಟು 1.28 ಕೋಟಿ ಜನರಿಗೆ ಗೃಹ ಜ್ಯೋತಿ ಸಹಾಯಧನ ವಿಸ್ತರಿಸಲಾಗಿದ್ದು ಹಣ ಮಾತ್ರ ಬಂದಿಲ್ಲ ಈಗಾಗಲೇ ವಿರೋಧ ಪಕ್ಷಗಳ ನಾಯಕರು ಇದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಸರ್ಕಾರ ಇದುವರೆಗೂ ಈ ಕುರಿತು ಏನು ತಕರಾರನ್ನ ತೆಗೆದಿಲ್ಲ ಇನ್ನು ಹಣ ಬಿಡುಗಡೆ ಮಾಡುತ್ತದೋ ಅಥವಾ ಯೋಜನೆಯನ್ನ ಹಂಗೆ ಕೈ ಬಿಡುತ್ತೋ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿರುತ್ತೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು